What a point! Still going. ರಾಮ್ ಪ್ರಕಾಶ್ ಶೆಟ್ಟಿ ಸರ್, ನಮಸ್ಕಾರ. ನಿಮ್ಮ ಮಗ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಅಲ್ಲ, ತುಂಬಾ ಖುಷಿಯಾಗಿದೆ. ಅವನ ಎಫರ್ಟ್ಗೆ, ಅವನ ಪಟ್ಟ ಶ್ರಮಕ್ಕೆ ಅವನು ಫಸ್ಟ್ ಟೈಟ್ಲ್, ಒಂದು BWF ಫಸ್ಟ್ ಟೈಟ್ಲ್ ವಿನ್ ಆಗಿ ತುಂಬಾ ಖುಷಿಯಾಗಿದೆ ನಮ್ಗೆ. ನಮ್ಮ ದೇಶದಲ್ಲಿ ಆಯುಷ್ ಶೆಟ್ಟಿ ಅಂತ ಒಬ್ಬ ಬ್ಯಾಡ್ಮಿಂಟನ್ ಆಟಗಾರ ಇದ್ದಾನೆ ಅಂತ ಗೊತ್ತಾಗಿದ್ದೇ ಮೊನ್ನೆ ವಿನ್ ಆದ ನಂತರ ಅಂತ ಅನ್ಸುತ್ತೆ. ನೀವು ತುಂಬಾ ಲೋ ಪ್ರೊಫೈಲ್ ಮೇಂಟೈನ್ ಮಾಡಿದ್ರಿ ಅಲ್ವಾ? ಯಾವ ಕಾರಣಕ್ಕೆ? ನಾವು ಮೀಡಿಯಾ ಸ್ವಲ್ಪ ಆದಷ್ಟು ವ್ಯವಹಾರ ಮಾಡುವುದು, ಯಾಕಂದ್ರೆ ನಮ್ಗೆ ಅದು ಅಭ್ಯಾಸ ಇಲ್ಲ, ಕ್ಯಾಮರಾ ಎದುರುಗಡೆ ಮಾತಾಡುದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ವ್ಯವಹಾರ ಮಾಡಿ. 20 ವರ್ಷದ ಸಣ್ಣ ಹುಡುಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾನೆ. ಸರ್, ಇದು ಹೇಗ್ ಸಾಧ್ಯ ಆಯ್ತು? ಆತನಿಗೆ ಈ ಬ್ಯಾಡ್ಮಿಂಟನ್ ಅಲ್ಲಿ ಆಸಕ್ತಿ ಯಾವಾಗಿಂದ? ಮತ್ತೆ ನೀವೇ ಅವನಿಗೆ ದೊಡ್ಡ ಪ್ರೇರಣೆ ಅಂತ ಹೇಳಿದ್ದನ್ನ ಕೂಡ ಕೇಳಿದ್ದೇವೆ. ಹೇಗೆ ಇದೆಲ್ಲ ಆಯ್ತು ಅಂತ ಹೇಳ್ಬೋದಾ? ಅಂದ್ರೆ ನಾನು ಸ್ವಲ್ಪ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ. ನಾನು ಮತ್ತೆ ನನ್ನ ಫ್ರೆಂಡ್ ರಾಜೇಂದ್ರ ಅಂತ ಇಬ್ರು ಆಡ್ತಾ ಇದ್ದೀವಿ. ಅವನು ಬಂದು ಕೂರ್ತಾ ಇದ್ದ ಅಲ್ಲಿ, ನಮ್ಗೆ ಸ್ವಲ್ಪ ಆಡಿಸಿ ಅಂತ. ಹಾಗೆ ನಮ್ಮೊಟ್ಟಿಗೆ ಅವನು ಆಡಿ ಒಂದು ವರ್ಷ, ಕೆಲವು ದಿವಸ ಇವರು ಅವನ PT ಮಾಸ್ಟರ್ ಅಂತ ಇದ್ದರು, ಲೋಕೇಶ್. ಅವರು ಬಂದು ಸ್ವಲ್ಪ ಅವರಿಗೆ ಹೇಳಿಕೊಡ್ತಾ ಇದ್ರು. ಈಗ ಒಂದು ಉಡುಪಿ ಟೂರ್ನಮೆಂಟ್ಗೆ ನಾವು ಹೋದ್ವಿ. ಅಲ್ಲಿ ಫಸ್ಟ್ ಟೂರ್ನಮೆಂಟೇ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಫಸ್ಟ್ ಟೂರ್ನಮೆಂಟ್ ಅವನು ವಿನ್ ಆದ. ಸೊ ನಮ್ಗೆ ಅನಿಸ್ತು ಇವನ ಟ್ಯಾಲೆಂಟ್ ಇದೆ, ಸ್ವಲ್ಪ ಸಪೋರ್ಟ್ ಮಾಡುವ ಅಂತ. ಹಾಗೆ ಅವನಿಗೆ ಟೂರ್ನಮೆಂಟ್ ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 2 years ಹಾಗೆ ನಮ್ಮೊಟ್ಟಿಗೆ ಆಡ್ತಾ ಇದ್ದ, ಟೂರ್ನಮೆಂಟ್ ಹೋಗ್ತಾ ಇದ್ದ, ಡಿಸ್ಟಿಕ್ ಎಲ್ಲ ವಿನ್ ಆಗ್ತಾ ಇದ್ದ. ಆಮೇಲೆ ಸ್ಟೇಟ್ ರ್ಯಾಂಕಿಂಗ್ ಹೋಗುವ ಟೈಮಲ್ಲಿ ನಮ್ಗೆ ಅನಿಸ್ತು ಸ್ವಲ್ಪ ನಮ್ದು ಸಾಕಾಗಲ್ಲ, ಕೋಚಿಂಗ್ ಹಾಕುವ ಅಂತ. ಹಾಗೆ ಮೊದಲು ಜಾನ್ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಆಡ್ದ, ಮತ್ತೆ ಆಲ್ಟರ್ನೇಟ್ ಡೇ ಮಂಗಳೂರಿಗೆ ಹೋಗಿ ಬರ್ತಾ ಇದ್ದ. ಆಡ್ತಾ ಸ್ಟೇಟ್ ರ್ಯಾಂಕಿಂಗ್ ಅಲ್ಲಿ ನಂಬರ್ 1 ಬಂದ ಸ್ಟೇಟ್ ಅಲ್ಲಿ. ಆಮೇಲೆ ನಮ್ಗೆ ಅನಿಸ್ತು ಇದು ಇಲ್ಲಿದ್ದು ಕೋಚ್ ಇನ್ನೂ ಸಾಕಾಗಲ್ಲ, ಸ್ವಲ್ಪ ಅಡ್ವಾನ್ಸ್ ಕೋಚಿಂಗ್ ಬೇಕು ಅಂತ. ಹಾಗೆ ನಾವು ಬೆಂಗಳೂರಿಗೆ ನನ್ನ ಹೆಂಡತಿ ಸಣ್ಣ ಮಗಳು 2 ವರ್ಷ ಆಯ್ಸು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ನಾನು ಇಲ್ಲೇ ಇದ್ದೆ ನನ್ನ ಬಿಸ್ನೆಸ್ಗೋಸ್ಕರ. ಹಾಗೆ ಆಮೇಲೆ ಬೆಂಗಳೂರಲ್ಲಿ ಕೋಚಿಂಗ್ ಪಡೆದ್ವಿ. ಸರ್, ಅವನು ಫುಲ್ ಫ್ಲೆಜ್ಡ್ ಆಗಿ ಇದಕ್ಕೆ ಇಳಿದ್ನಾ ಅಥವಾ ಏನ್ ಓದ್ತಾ ಇದ್ದಾನೆ? ಅವನು SSLC ವರೆಗೆ ಓದಿದ್ದಾನೆ, PUC ಓದಿದ್ದಾನೆ. ಈಗ ಅವನಿಗೆ ಸ್ಕೂಲಿಗೆ ಹೋಗುವಂತ ಟೈಮ್ ಸಿಗಲ್ಲ ಅವನಿಗೆ. ಆನ್ಲೈನ್ ಎಕ್ಸಾಮ್ ಕೊಡ್ತಾನೆ, ಸರಿ ಅದೇ ಮಾಡ್ತಾನೆ. ಫುಲ್ ಟೈಮ್ ಈಗ ಕೋಚಿಂಗ್ ತಗೊಳ್ತಾ ಇದ್ದಾನೆ. ಮೇಡಮ್, ನೀವು ಅವನಿಗೆ ಕೋಚಿಂಗ್ ಕೊಡಿಸೋ ಸಲುವಾಗಿ ಕಾರ್ಕಳ ಬಿಟ್ಟು ಸೀದಾ ಬ್ಯಾಂಗ್ಳೂರಿಗೆ ಹೋಗಿ ಶಿಫ್ಟ್ ಆದ್ರಿ ಅಂತೆ. ಮತ್ತೆ ಈಗ ಪ್ರಕಾಶ್ ಪಡುಕೋಣೆ ಅಕಾಡೆಮಿ, ಬಹಳ ದೊಡ್ಡ ಅಕಾಡೆಮಿಯಲ್ಲಿ ಅವನು ಕೋಚಿಂಗ್ ಪಡಿತಾ ಇದ್ದಾನೆ. ಅವ್ನು ಕೋಚ್ ಮಾಡ್ತಾ ಇರೋರು ಯಾರು, ಅವರ ಹೆಸರುಗಳೇನು, ಮತ್ತೆ ನಿಮ್ಮ ಜರ್ನಿ ಇಲ್ಲಿಂದ ಅಲ್ಲಿಗೆ ಹೇಗಾಯ್ತು ಅಂತ? ಅದೇ ಆಕ್ಚುಲಿ ನಮ್ಗೆ ಫಸ್ಟ್ ಐಡಿಯಾ ಬಂದಿದ್ದು ನಾವು ಬೆಂಗಳೂರು ಶಿಫ್ಟ್ ಆಗ್ಬೇಕು ಅಂತ. ಆವಾಗ ಅವ್ನು ಸ್ಟೇಟ್ ರ್ಯಾಂಕಿಂಗ್ ನಂಬರ್ 1 ಇದ್ದ. ಆವಾಗ ಎಲ್ರು ಹೇಳಿದ್ರು ಇನ್ನು ನೀವು ಶಿಫ್ಟ್ ಮಾಡಿದ್ರೆ ಒಳ್ಳೇದು ಅವನ್ ಫ್ಯೂಚರ್ಗೆ ಅಂತ. ಆವಾಗ ಜೀವಿತೇಶ್ ಕಡಮ್ಮ ಅಂತ ನಮ್ಮವ್ರೆ, ಕಾರ್ಕಳದವ್ರೆ, ಅವ್ರು ಹೇಳಿದ್ರು ನಾನು ಅಲ್ಲಿ ಅರೇಂಜ್ ಮಾಡ್ತೀನಿ ಅಂತ. ಸೊ ಅವರು ಕರ್ಕೊಂಡು ಹೋಗಿದ್ದು ಮೋಹಿತ್ ಕಾಮತ್ ಬ್ಯಾಡಿಝೋನ್ ಅಂತ ಅವ್ನ್ ಫಸ್ಟ್ ಕೋಚ್ ಅಲ್ಲಿ ಬೆಂಗಳೂರಲ್ಲಿ. ಸೊ ಅಲ್ಲಿ 1 ವರ್ಷ ಅವನು ಅಲ್ಲಿ ಟ್ರೈನಿಂಗ್ ಮಾಡ್ದ. ಮತ್ತೆ ಕೃಷ್ಣ ಕುಮಾರ್ ಐ ಸ್ಪೋರ್ಟ್ಸ್ ಇಂದ ಅಲ್ಲಿ ಒಂದು 4 years ಅವನು ಟ್ರೈನಿಂಗ್ ತಗೊಂಡ. ಆದ್ಮೇಲೆ ಅವನ್ 10th ಮುಗೀತು. 10th ಮುಗಿದ ತಕ್ಷಣ ಮತ್ತೆ ನಾವು ಅನ್ಕೊಂಡ್ವಿ ಮತ್ತೆ ಹಾಸ್ಟೆಲ್ ಅವನು ಮ್ಯಾನೇಜ್ ಮಾಡ್ತಾನೆ. ಆವಾಗ ಅವನು ಇನ್ನೂ ಹೈಯರ್ ಲೆವೆಲ್ ಹೋಗ್ಬೇಕಂತ ಪ್ರಕಾಶ್ ಪಡ್ಕೋಣೆ ಅಕಾಡೆಮಿಗೆ ಜಾಯಿನ್ ಮಾಡ್ದ. ಓಕೆ, ಫೈನ್. ಸರ್, ಈಗ ನಮ್ಗೆ ಯಶಸ್ ಮಾತ್ರ ಕಾಣ್ತಾ ಇದೆ, ಆದ್ರೆ ಅದ್ರ ಹಿಂದೆ ಸಾಕಷ್ಟು ಶ್ರಮ ಇದೆ. ಅವ್ನು ಹೇಗ್ ತಯಾರಾಗ್ತಾ ಇದ್ದ ಇಂಥ ಟೂರ್ನಮೆಂಟ್ ಗಳಿಗೆ? ಈಗಂತೂ ಅವನು ವರ್ಲ್ಡ್ ನಂಬರ್ 31 ಅಲ್ಲಿದ್ದಾನೆ ಅಲ್ವಾ? ಸೊ ಈ ಡೆಡಿಕೇಶನ್ ಹೇಗಿತ್ತು, ಫೋಕಸ್ ಹೇಗಿತ್ತು, ಒಟ್ಟಾರೆ ಮಾನಸಿಕವಾಗಿ ಯಾವ ತರ ತಯಾರಾಗ್ತಾ ಇದ್ದ? ಅಂದ್ರೆ ಅವನು ನೋಡಿ ಸರ್, 9 ವರ್ಷ ಇರುವಾಗಲೇ ಅವನು ಡೆಡಿಕೇಶನ್ ಹೇಗಿತ್ತಂದ್ರೆ, 9 ಇರುವಾಗಲೇ ಬೆಳಿಗ್ಗೆ 5 ಗಂಟೆಗೆ ಎದ್ದು ನನ್ನನ್ನು ಎಬ್ಬಿಸ್ತಿದ್ದ, ಒಬ್ಬ ಫಿಟ್ನೆಸ್ ಮಾಡುವ, ರನ್ನಿಂಗ್ ಮಾಡುವ ಅಂತ. ಆ ಟೈಮಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ರಾಜೇಂದ್ರ ಇದ್ದು, ಇಬ್ರು ಅವನ ಕರ್ಕೊಂಡೋಗಿ 5 o'clock ಅಲ್ಲಿ ಅವನಿಗೆ ರನ್ನಿಂಗ್ ಮಾಡಿಸಿ ರೆಡಿ ಮಾಡ್ತಿದ್ದೀವಿ. ಒಂದು ದಿವಸ ನಮ್ಗೆ ಉದಾಸೀನ ಆದ್ರೂ
ಅವ್ನು ನಮ್ಮನ್ನು ಎಬ್ಬಿಸಿ ಕೂಗ್ತಾ ಇದ್ದ, ಹೋಗಿಲ್ಲ ಅಂದ್ರೆ. ಅಷ್ಟು ಡೆಡಿಕೇಶನ್ ಅವನ ಹತ್ರ ಇತ್ತು. ಸೊ ಅದಕ್ಕೋಸ್ಕರ ನಾವು ಅವನಿಗೆ ಸಪೋರ್ಟ್ ಮಾಡಿದ್ದೀವಿ. ಟೂರ್ನಮೆಂಟ್ ಟೈಮಲ್ಲಿ ಅಷ್ಟೇ ನಾನು ಬೈತಾ ಇದ್ದೆ ಸೋಲುವಾಗ ಅವನಿಗೆ. ಅದು ಅವನನ್ನು ಪಾಸಿಟಿವ್ ತಗೊಂಡಿದ್ದಾನೆ, ಏನು ಬೇಸರ ಮಾಡಿಲ್ಲ. ಎಷ್ಟು ಬೈದ್ರು ನೆಕ್ಸ್ಟ್ ಮ್ಯಾಚಲ್ಲಿ ಅದು ಕರೆಕ್ಷನ್ ಎಲ್ಲ ಸರಿ ಮಾಡ್ತಾ ಇದ್ದ. ಅದು ಪ್ರೀತಿ ಎಲ್ಲ ಅವನಿಗೆ ಸಲ್ತದೆ. ನಾವು ಸಪೋರ್ಟ್ ಮಾಡಿದೆ, ಬಟ್ ಅವನು ಅಷ್ಟೇ ಡೆಡಿಕೇಟ್ ಆಗಿದ್ದ, ಅಷ್ಟೇ ಶ್ರಮ ಪಟ್ಟಿದ್ದಾನೆ ಸರ್. ಮೇಡಮ್, ಈಗ ಇನ್ನು ಈ ಟೂರ್ನಮೆಂಟ್ ವಿಚಾರ ಮಾತಾಡ್ಬೇಕು. ಹಾ. US Open BWF 300 ಅಂತ. ಹೌದು. ಅದು 300 ಅಂದ್ರೆ ಏನು, ಮತ್ತೆ ಈ ಟೂರ್ನಮೆಂಟ್ ಯಾಕಾಗಿ ಇಷ್ಟು ದೊಡ್ಡದು ಅಂತ ಅನ್ಸುತ್ತೆ? ಹಾ. ಇದು ಟೂರ್ನಮೆಂಟ್ಸ್ ಅಲ್ಲಿ ತುಂಬಾ ಕ್ಯಾಟಗರೀಸ್ ಇರುತ್ತೆ. ಸೊ ಸೂಪರ್ 100, ಸೂಪರ್ 300 ಆ ತರ. ಸೊ ಇದರಲ್ಲಿ ವರ್ಲ್ಡ್ ಟಾಪ್ 32 ಪ್ಲೇಯರ್ಸ್ ಆಡೋದು ಈ ಟೂರ್ನಮೆಂಟ್ ವಿಶೇಷತೆ. ಸೊ ಹಾಗಾಗಿ ಇದಕ್ಕೆ ಎಂಟ್ರಿ ತುಂಬಾ ಜನರಿಗೆ ಸಿಗಲ್ಲ. ಸೊ ಟಾಪ್ ಅಲ್ಲಿ ಇರ್ಬೇಕು. ಸೊ ಅವ್ರ ಒಟ್ಟಿಗೆ ಕಾಂಪೀಟ್ ಮಾಡಿ ಸಾಧನೆ ಮಾಡೋದೇ ಈ ಟೂರ್ನಮೆಂಟ್ ವಿಶೇಷ. ಹಾಗೆ. ಆಮೇಲೆ ಅವನು ಸೆಮಿಫೈನಲ್ ಅಲ್ಲಿ ಪ್ರತಿಸ್ಪರ್ಧಿ ಇದ್ದಿದ್ದು ಯಾರು? ಅವರು ಮೋಸ್ಟ್ಲಿ ವಯಸ್ಸಿನಲ್ಲೂ ಕೂಡ ಆಯುಷ್ಗಿಂತ ತುಂಬಾ ದೊಡ್ಡವರು ಅಂತ ಕೇಳ್ಪಟ್ವಿ. ಅವನು ವರ್ಲ್ಡ್ ನಂಬರ್ 6 ಚೌಥೆನ್ ಅಂತ. ಹಾಗೆ ಅವನು ಇದಕ್ಕಿಂತ ಮುಂಚೆ ಚೈನೀಸ್ ತೈಪೆಯಲ್ಲಿ ಸೆಮೀಸ್ ಅಲ್ಲಿ ಸೇಮ್ ಪ್ಲೇಯರ್ ಜೊತೆ ಸೋತಿದ್ದ, ಜಸ್ಟ್ ಕ್ಲೋಸ್ ಅಲ್ಲಿ ಸೋತಿದ್ದ. ಸೊ ಈ ಟೂರ್ನಮೆಂಟ್ ಅಲ್ಲಿ ಸೇಮ್ ಸೆಮಿಫೈನಲ್ ಅವನ ಒಟ್ಟಿಗೆನೆ ಬಿತ್ತು. ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್, ಏಜ್ ಅಲ್ಲಿನೂ ತುಂಬಾ ಅಂದ್ರೆ 35 ಇಯರ್ಸ್ ಆಫ್ ಏಜ್. ಅದೇ ಇದರಲ್ಲಿ ತುಂಬಾ ಚೆನ್ನಾಗಿ ಆಡಿ ಅವನ ಜೊತೆ ಗೆದ್ದಿದ್ದು ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು ಈ ಟೂರ್ನಮೆಂಟ್ ಇದು. ಓಕೆ. ಈಗ ದೇಶದಲ್ಲಿ ಆಯುಷ್ ರ್ಯಾಂಕಿಂಗ್ ಎಷ್ಟಿದೆ? ಈಗ ವರ್ಲ್ಡ್ ನಂಬರ್ 31 ಇದ್ದಾನೆ ಈಗ. ಓಕೆ. ಸೊ ದೇಶದಲ್ಲಿ ಇಂಡಿಯನ್ ಪ್ಲೇಯರ್ ಇನ್ ದ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಇವನ್ ಸೆಕೆಂಡ್ ಇದ್ದಾನೆ. ಓಕೆ, ಫೈನ್. ನಂಬರ್ 1 ಯಾರಿದ್ದಾರೆ? ಲಕ್ಷ್ಯ ಸೇನ್ ಬಿಟ್ಟು ನೆಕ್ಸ್ಟ್ ಆಯುಷ್ ಇರ್ತೀನಿ. ಓಕೆ, ಫೈನ್. ಅದು ತುಂಬಾ ಖುಷಿ ಆಗುತ್ತೆ, ಯಾಕೆಂತಂದ್ರೆ ನಮ್ಗೆ ಬ್ಯಾಡ್ಮಿಂಟನ್ ಪಟುಗಳು ಅಂತ ಹೇಳಿದಾಗ ಪುಲೆಲ ಗೋಪಿಚಂದ್ ನೆನಪಾಗ್ತಾರೆ, ಆಮೇಲೆ ಸೈನಾ ನೆಹ್ವಾಲ್ ನೆನಪಾಗ್ತಾರೆ. ಅದೇ ದಾರಿಯಲ್ಲಿ ಆಯುಷ್ ಶೆಟ್ಟಿ ಇರಬಹುದು ಅಲ್ವಾ? ಅದೇ. ಓಕೆ. ಸರ್, ಈಗ ಇದು ತುಂಬಾ ದೊಡ್ಡ ಯಶಸ್ಸು. ಈ ಯಶಸ್ಸಿನ ಹಿಂದೆ ಒಂದಷ್ಟು ಸೋಲ್ಗಳು ಕೂಡ ಖಂಡಿತ ಇದ್ದೇ ಇರ್ತದೆ. ಈ ಸೋಲ್ ಆಗಿದ್ದಾಗ್ಲೂ ಕೂಡ ಅದ್ರ ಸ್ವೀಕಾರ ಹೇಗಿರ್ತಿತ್ತು? ಸೋಲು ಅಂದ್ರೆ ಅವನಿಗೆ ತುಂಬಾ ಸಲ ಸೋಲು ಆಗಿತ್ತು. ಅದು ಅವನು ಅದನ್ನು ಒಪ್ಕೊಳ್ತಿರ್ಲಿಲ್ಲ, ಎಗ್ರಿ ಆಗಲ್ಲ. ಅವನು ವಿನ್ ಆಗ್ಲೇಬೇಕು, ಅವನಿಗೆ ಸಿಕ್ಕಾಪಟ್ಟೆ ಆಟ. ವಿನ್ ಆಗುವಾಗ ಜಾಸ್ತಿ ಖುಷಿನೇ ಪಡಲ್ಲ, ಸೋಲುವಾಗ ಅಂತೂ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ. ಈಗ ಮೊನ್ನೆನೂ ಅಷ್ಟೇ ಒಳ್ಳೆ ಗೆದ್ದಾಗ ನಾವು ತುಂಬಾ ಖುಷಿ ಪಟ್ವಿ. ನಮ್ದು ಸ್ವಲ್ಪ ಇದು ಜಾಸ್ತಿ ಇತ್ತು, ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಆಗ ಅವರು ಹೇಳಿದ, ಪಾಪ ಇದು ನಮ್ದು ಸ್ಟಾರ್ಟಿಂಗ್, ಇಷ್ಟು ಖುಷಿ ಪಡುವಂತಾಗೇನಿಲ್ಲ, ಇನ್ನು ತುಂಬಾ ಉಂಟು ನನ್ಗೆ ವಿನ್ ಆಗೋಕೆ. ಈಗನೇ ಇಷ್ಟು ಖುಷಿ ಪಡ್ಬೇಕಾಗಿಲ್ಲ, ಅದೊಂದು ಮಾತಾಡ ಆಗ್ಲೇ ಹೇಳಿದ್ದಾರೆ. ಮತ್ತೆ ಸಣ್ಣ ಇರುವಾಗ ಅಷ್ಟೇ, ನಾನು ಸೋಲುವಾಗ ನಾವು ಅವನಿಗೆ ಏನೂ ಬೈಯುವುದಿಲ್ಲ. ವಿನ್ ಆಗುವಾಗ ನಾವು ಕೂಡ ಅಷ್ಟೇ ತುಂಬಾ ಎತ್ತರಕ್ಕೆ ಬಂದೋಗಿರುವಲ್ಲ, ಇನ್ನೂ ವಿನ್ ಆಗ್ಬೇಕು, ಇನ್ನು ವಿನ್ ಆಗ್ಬೇಕು ಅಂತಾನೆ ಹೇಳ್ತಿದ್ವಿ. ಸೋಲುವಾಗ ಮಾತ್ರ ಅವರಿಗೆ ನಾವು ಸಪೋರ್ಟೇ ಮಾಡ್ತೀವಿ, ಪರವಾಗಿಲ್ಲ ಚೆನ್ನಾಗಿ ಆಡಿದೆ, ನೆಕ್ಸ್ಟ್ ಟ್ರೈ ಮಾಡು ಅಂತ. ಹಾಗೆ ಅವನ ಸಿಕ್ಕಾಪಟ್ಟೆ ಆಟ, ಅವನಿಗೆ ಸೋಲ್ಲಿಕ್ಕೆ ಅವನಿಗೆ ಎಗ್ರಿ ಆಗಲ್ಲ ಸೋತ್ರು. ಅದಕ್ಕೋಸ್ಕರ ಅವನು ಈ ಲೆವೆಲ್ಗೆ ಬಂದ. ಸೊ ಇವತ್ತು ಅವನ ಈ ಭರ್ಜರಿ ಆಟದ ಹಿಂದೆ ಕೋಚಸ್ ಗಳದ್ದು ತುಂಬಾ ಪಾತ್ರ ಇದೆ ಮೇಡಮ್. ಪ್ರಸ್ತುತ ಅವನ ಕೋಚಸ್ ಯಾರು ಅಂತ ಹೇಳ್ಬೋದಾ? ಈಗ ಪ್ರಸ್ತುತ ಒಂದು ಪ್ರಕಾಶ್ ಪಡ್ಕೋನ್ ಅಕಾಡೆಮಿಯಲ್ಲಿ ವಿಮಲ್ ಕುಮಾರ್ ಮತ್ತೆ ಸಾಗರ್ ಚೋಪಡಾ ಅಂತ ಅವರೇ ಈಗ ಅವನ್ಗೆ ಪರ್ಸನಲ್ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೂ ತುಂಬಾ ವಿಶ್ವಾಸ ಇದೆ, ಅವನು ತುಂಬಾ ಮೇಲೆ ಹೋಗ್ತಾನೆ, ಡೆಫಿನೆಟ್ ಆಗಿ ಅವನು ವರ್ಲ್ಡ್ ನಂಬರ್ 1 ಆಗ್ತಾನೆ ಅಂತ. ಸೊ ಅವನಿಗೂ ಅಂದ್ರೆ ಅವ್ರ ಮೇಲೆ ತುಂಬಾ ಭರವಸೆ ಇದೆ. ಹಾಗೆ ಅವನ್ ಕೋಚಸ್ ತುಂಬಾ ಫೇವ್ರೇಟ್, ಅಂದ್ರೆ ಅವ್ರು ಹೇಳಿದ ಹಾಗೆ ಮಾಡುದು, ತುಂಬಾ ಹಾರ್ಡ್ ವರ್ಕಿಂಗ್ ಇದ್ದಾನೆ. ಸೊ ಅವ್ರು ಹೇಳಿದೆಲ್ಲ ಮಾಡಿ ಸಾಧಿಸಿ ತೋರಿಸಿದ್ದಾನೆ. ವೆರಿ ನೈಸ್. ಮೇಡಮ್, ಆಯುಷ್ ನಿಮ್ಗೆ ಒಬ್ನೇ ಮಗನ? ಇಲ್ಲ, ತಂಗಿ ಇದ್ದಾಳೆ. ಅವಳು 7th ಸ್ಟ್ಯಾಂಡರ್ಡ್ ಜ್ಞಾನಸುಧದಲ್ಲಿ ಓದ್ತಾ ಇದ್ದಾಳೆ. ಏನ್ ಹೆಸರು? ಅವಳು ಆದ್ಯ ಅಂತ. ಅದೇ ಅವಳು ಹುಟ್ಟಿದ್ಮೇಲೆನೆ ಅವನೊಂದ್ ಸ್ವಲ್ಪ ಶೈನ್ ಆಗಕ್ ಸ್ಟಾರ್ಟ್ ಆಗಿದ್ದಾನೆ. ಸೊ ಅವಳು 2013 ಅಲ್ಲಿ ಹುಟ್ಟಿದ್ದು. ಆವಾಗ್ಲೇ ಇವನ್ ಫಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟ್ ವಿನ್ ಆಗಿ, ಸೊ ಆದ್ಮೇಲೆ ಅವನ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬ್ಯಾಡ್ಮಿಂಟನ್ ಫೀಲ್ಡ್ ಅಲ್ಲಿ. ರೈಟ್ ಮೇಡಮ್. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಅಂತ ಯಾರು ಇಲ್ವಾ? ನಿಮ್ ಫ್ಯಾಮಿಲಿ, ನಿಮ್ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಆತರ ಯಾರು ಇಲ್ಲ ಅಂತ ಅನ್ಸುತ್ತೆ? ಇಲ್ಲ, ನಾನ್ ಆಕ್ಚುಲಿ ಹೈ ಜಂಪ್ ಪ್ಲೇಯರ್, ಸ್ಟೇಟ್ ಲೆವೆಲ್ ತನಕ ಅಷ್ಟೇ. ಬೇರೆ ಯಾರು ಸ್ಪೋರ್ಟ್ಸ್ ಅಂತ ಇಲ್ಲ.
ಮೇಡಮ್, ವಾಟ್ ಇಸ್ ಇಸ್ ಬಿಗ್ ಡ್ರೀಮ್? ಅಂದ್ರೆ ಪ್ರತಿಯೊಬ್ಬನಿಗೆ, ಒಬ್ಬ ಗಾಯಕನಿಗೆ, ಒಬ್ಬ ನೃತ್ಯ ಪಟುಗೆ, ಒಬ್ಬ ಸ್ಪೋರ್ಟ್ಸ್ ಪಟುಗೆ ನಾನು ಇಂತಿಂತ ಒಂದು ಫಿಟ್ ಮಾಡ್ಬೇಕು ಅಂತ ಇರುತ್ತಲ್ಲ. ಸೊ ಆಯುಷ್ ಏನ್ ಹೇಳ್ತಾರೆ? ಆಯುಷ್ ಚಿಕ್ಕಂದಿಂದಲೂ ಆ ಒಂದು ಒಂದೇ ಡ್ರೀಮ್ ಇದ್ದಿತ್ತು, ಒಲಿಂಪಿಕ್ಸ್ ಅಂತ. ಅದಕ್ಕೆ ಅದೇ ಒಲಿಂಪಿಕ್ಸ್ ಮುಂಚೆ ಹೇಳ್ತಿದ್ದಾಗ ನಮ್ಗೆ ಒಂಥರ ಅಂದ್ರೆ ನಾವು ಇಲ್ಲಿ ಹಳ್ಳಿಯಲ್ಲಿ ಇದ್ದು ಒಲಿಂಪಿಕ್ಸ್ ದೊಡ್ಡ ವಿಷಯ ಅಂದ್ರೆ ದೊಡ್ಡ ಡ್ರೀಮ್ ಅದು ಆಕ್ಚುಲಿ. ಸೊ ಫುಲ್ಫಿಲ್ ಮಾಡೋದು ಅಷ್ಟು ಈಸಿ ಇಲ್ಲ. ಆದ್ರೆ ಅವನ್ ಹಾರ್ಡ್ ವರ್ಕ್ ಇಂದ ಈಗ ಇಷ್ಟರವರೆಗೆ ಬೆಳೆದಿದ್ದಾನೆ. ಸೊ ಅವನ್ ಯಾವಾಗ್ಲೂ ಇದ್ದಿದ್ದು ಒಂದೇ ಡ್ರೀಮ್, ಅಂದ್ರೆ ಇಂಡಿಯಾಕ್ಕೋಸ್ಕರ ಒಂದು ಮೆಡಲ್ ತಗೊಂಡ್ಬರ್ಬೇಕು ಒಲಿಂಪಿಕ್ಸ್ ಅಲ್ಲಿ. ಅವನು ಬೇರೆ ಪ್ಲೇಯರ್ಸ್ ಆಡುವಾಗ್ಲೂ ಅದೇ ಅಂದ್ರೆ ಆ ತರ ಆಡ್ಬೇಕು ಅಂತ. ಮೇಡಮ್, ಈಗ ಮೊನ್ನೆ ಅಚೀವ್ಮೆಂಟ್ ಆದ ನಂತರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳೆಲ್ಲ ಟ್ವೀಟ್ ಮಾಡಿದ್ದಾರೆ. ಓಕೆ, ಸೊ ಈ ಜರ್ನಿನಲ್ಲಿ ಆತನಿಗೆ ಆಡೋದಕ್ಕೆ ಸರ್ಕಾರದಿಂದ ಏನಾದ್ರು ಪ್ರೋತ್ಸಾಹ ಸಿಕ್ಕಿತ್ತ? ಹೌದು, ಅವನ್ಗೆ 2023-24 ಸಾಲಿನ ದತ್ತು ಯೋಜನೆ ಅಂಡರ್ ಸ್ಟೇಟ್ ಗವರ್ಮೆಂಟ್ ಇಂದ 10 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ತರ ಕೊಟ್ಟಿದ್ದಾರೆ. ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಅವ್ನ್ ಟಾಪ್ ಸ್ಕೀಮ್ ಅಂತ ಒಂದು ಇದೆ, ಅದ್ರಲ್ಲಿ ಸಿಲೆಕ್ಟ್ ಆಗಿ ಅದರಿಂದ ಅವ್ನ್ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಎಲ್ಲ ಒಂದ್ ಸ್ವಲ್ಪ ಅವರು ಬರ್ಸಿದ್ದಾರೆ. ಓಕೆ ಮೇಡಮ್, ಈಗ ಮೊನ್ನೆದ್ದು ಸೀನಿಯರ್ ಲೆವೆಲ್ ಅಲ್ಲಿ ಅಚೀವ್ಮೆಂಟ್ ಆಗಿದ್ದು. ಹೌದು. ಸೊ ಜೂನಿಯರ್ ಲೆವೆಲ್ ಅಲ್ಲಿ ಆಯುಷ್ದು ಏನ್ ಅಚೀವ್ಮೆಂಟ್ಸ್ ಇತ್ತು? ಮತ್ತೆ ಮೇಲ್ಗಡೆ ನೋಡಿದಾಗ ಪ್ರಧಾನಮಂತ್ರಿಗಳಿಂದ ಒಂದು ಪ್ರಶಂಸಾ ಪತ್ರ ಕೂಡ ಬಂದಿತ್ತು, ಅದು ಯಾಕಾಗಿ ಬಂದಿದೆ? ಅವನು ಅಂದ್ರೆ ಅದೇ ಜೂನಿಯರ್ ಲೆವೆಲ್ ಅಲ್ಲಿ ಒಂದು ಟಾಪ್ ಪರ್ಫಾರ್ಮೆನ್ಸ್ ಅಂದ್ರೆ ವರ್ಲ್ಡ್ ಜೂನಿಯರ್ ಅಲ್ಲಿ ಬ್ರಾನ್ಸ್ ಮೆಡಲ್ ಬಂದಿತ್ತು. ಸೊ ಅದಕ್ಕೋಸ್ಕರ ನರೇಂದ್ರ ಮೋದಿಯಿಂದ ಲೆಟರ್ನು ಬಂದಿತ್ತು. ನಮ್ಮ ಈ ಅಚೀವ್ಮೆಂಟ್ ನಂತರ ಏನಾದ್ರು ಬೇರೆ ಆಫರ್ಸ್ ಆಯುಷ್ಗೆ ಬಂದಿದ್ಯಾ? ಅದೇ ಅವನು ಈಗ ಕೋಲ್ಕತ್ತಾ ರೈಲ್ವೇಸ್ಗೆ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಕೇಟರಿಂಗ್ ಇನ್ಸ್ಪೆಕ್ಟರ್ ಆಗಿ ಅವನು ಆ ಹುದ್ದೆಗೆ ಆಯ್ಕೆ ಆಗಿದ್ದಾನೆ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.